ಶೀಘ್ರವೇ ಜಾರಿಯಾಗುತ್ತಾ ಜಾತಿ ಜನಗಣತಿ ವರದಿ ಜಾರಿಗೆ ಕಾಂಗ್ರೆಸ್ ವರಿಷ್ಠರು ಸೂಚನೆ ಕೊಡ್ತಾ ಇದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಮುಖಾಂತರವಾಗಿ ಸಂದೇಶ, ಯಾವುದೇ ಕಾರಣಕ್ಕೆ ವಿಳಂಬ ಧೋರಣೆ ಅನ್ನೋದು ಬೇಡವೇ ಬೇಡ. ಪ್ರಬಲ ಮೇಲ್ವರ್ಗಗಳು ವಿರೋಧ ಮಾಡಿದ್ರೂ ಕೂಡ ಪರವಾಗಿಲ್ಲ. ಒಬಿಸಿ ಮತ ಬ್ಯಾಂಕ್ ಗಟ್ಟಿಯಾದ್ರೆ ಸಾಕು, ನೀವು ಮುಂದುವರಿರಿ ಅಂತ ಹೇಳ್ತಿದ್ದಾರಂತೆ. ವರದಿ ಒಪ್ಪಿ ಅನುಷ್ಠಾನಕ್ಕೆ ತರುವ ಕೆಲಸ ಮಾಡಿ ಅನ್ನುವಂಥ ಸಂದೇಶವನ್ನ ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿ ಸೂಚನೆಯನ್ನ ಸಿಎಂಗೆ ರವಾನಿಸಿದ ಸುರ್ಜೇವಾಲಾ. ಹೀಗಾಗಿ ಮೇ 9ರ ಸಂಪುಟ ಸಭೆಯಲ್ಲಿ ಬಹುತೇಕ ನಿರ್ಧಾರ ಸಾಧ್ಯತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜಾತಿ ಜನಗಣತಿ ಜಟಾಪಟಿ ಸಿಕ್ಕಾಪಟ್ಟೆ ರಾಜ್ಯದಲ್ಲಿ ನಡೀತಾನೂ ಇದೆ. ಇದರ ನಡುವೆ ಪ್ರಬಲ ಸಮುದಾಯದವ್ರು ಬೇಡ ಅಂದ್ರೂ ಏನು ಪರವಾಗಿಲ್ಲ, ಅವ್ರು ಬೇಡ ಅಂತಾನೆ ಇರ್ತಾರೆ. ಇದರಲ್ಲಿ ನೀವು ಹಿಂದೇಟು ಹಾಕೋದು ಬೇಡ, ಮತ್ತೆ ಸಮಯವನ್ನು ವೇಸ್ಟ್ ಮಾಡೋದು ಬೇಡ. OBC ನಮ್ಮ ಪರವಾಗಿ ನಿಂತ್ಕೊಂಡ್ರೆ ಸಾಕು. ಹಾಗಾಗಿ ಜಾತಿ ಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತಂದೇ ಬಿಡಿ ಅಂತ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆಯಂತೆ. ಇನ್ನು ಮೇ 9ಕ್ಕೆ ಸಭೆ ಇದೆ. ಈ 9ರ ಸಭೆಯಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಸಂಪುಟ ಸಭೆಯಲ್ಲಿ ಬಹುತೇಕ ಇದರ ಬಗ್ಗೆ ನಿರ್ಧಾರವನ್ನು ಪ್ರಕಟಿಸುವಂಥ ಸಾಧ್ಯತೆ ಇದೆ. ಜಾತಿ ಗಣತಿ ವರದಿ ಅನುಷ್ಠಾನ ಬೇಡವೇ ಬೇಡ ಅಂತ ಕಾಂಗ್ರೆಸ್ನಲ್ಲೇ ಇರುವಂಥ ಪ್ರಬಲ ಸಮುದಾಯದ ನಾಯಕರುಗಳು MB ಪಾಟೀಲ್ ಅವರು, ಹಾಗೆಯೇ DK ಶಿವಕುಮಾರ್ ಅವರು, ಇವರೆಲ್ಲ ಹೇಳ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಜೊತೆಗೆ ಆ ಎರಡು ಸಮುದಾಯದವರು ಒಟ್ಟಾಗಿ ನಾವು ಹೋರಾಟ ಮಾಡೋಣ ಅಂತ ನಿರ್ಧರಿಸ್ತಾ ಇದ್ದಾರೆ. ಆದರೆ ಇತ್ತ ಹಿಂದುಳಿದ ವರ್ಗದ ನಾಯಕರುಗಳು CM ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯೋದು ಬೇಡ, ಜಾತಿ ಜನತೆ ವರದಿಯನ್ನು ಅನುಷ್ಠಾನಕ್ಕೆ ತಂದೇ ಬಿಡಿ ಅನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಸುರ್ಜೇವಾಲಾ ಅವ್ರಿಗೂ ಕೂಡ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಮೇ 9ಕ್ಕೆ ಸಂಪುಟ ಸಭೆ ಇರೋದ್ರಿಂದ ಬಹುತೇಕ ಅವತ್ತು ವಿಚಾರವನ್ನು ಪ್ರಕಟಿಸಬಹುದಾ, ಅಂತಿಮ ನಿರ್ಧಾರವನ್ನು ನಿಲುವನ್ನು ತಿಳಿಸಬಹುದಾ ಅನ್ನೋದು ಪ್ರಶ್ನೆ. ಹಾಗೇನಾದರೂ ಅನುಷ್ಠಾನಕ್ಕೆ ತಂದರೆ ಏನು ಬೆಳವಣಿಗೆ ಆಗತ್ತೆ, ತರದೇ ಇದ್ದರೆ ಏನು ಬೆಳವಣಿಗೆ ಆಗತ್ತೆ, ಅದು ಕೂಡ ಬಹಳ ಕುತೂಹಲ.